ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 19ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಗೋಳದ ತ್ರಿಜ್ಯಗಳ ಅನುಪಾತ 2:3 ಆಗಿದ್ದರೆ ಅವುಗಳ ಮೇಲ್ಮೈ ವಿಸ್ತೀರ್ಣ ಅನುಪಾತ ಆಯ್ಕೆ 2:3, ಆಯ್ಕೆ ಬಿ 4:9, ಆಯ್ಕೆ ಸಿ 8:27, ಆಯ್ಕೆ ಡಿ ವರ್ಗಮೂಲ 2:3. ಓಕೆ, ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಎ ಈಸ್ ಈಕ್ವಲ್ ಟು 4πr². ಸೊ ಇಲ್ಲಿ ಎರಡು ಗೋಳಗಳ ತ್ರಿಜ್ಯಗಳ ಅನುಪಾತವನ್ನ ಕೊಟ್ಟಿದ್ದಾರೆ. ಸೊ R1 ಅನುಪಾತ R2 ಈಸ್ ಈಕ್ವಲ್ ಟು 2:3 ಅಂತ. ಸೊ ಈಗ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ಲೆಕ್ಕ ಹಾಕ್ಬೇಕು. ಸೊ A1/A2 ಮೊದಲನೇ ಒಂದು ಗೋಳದ ವಿಸ್ತೀರ್ಣ, ಎರಡನೇ ಗೋಳದ ವಿಸ್ತೀರ್ಣ, ಅವುಗಳ ಅನುಪಾತ. ಸೊ ಈಸ್ ಈಕ್ವಲ್ ಟು 4πr1² ಡಿವೈಡೆಡ್ ಬೈ 4πr2². ಸೊ 4π ಕ್ಯಾನ್ಸಲ್ ಆಗುತ್ತೆ, R1/R2. ಸೊ R1 2 ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್. ಓಕೆ, ಸೊ 2 ಸ್ಕ್ವೇರ್ ಏನಾಗುತ್ತೆ, 4 ಡಿವೈಡೆಡ್ ಬೈ 9. ಸೊ ಅಂದ್ರೆ A1 ಅನುಪಾತ A2 ಈಸ್ ಈಕ್ವಲ್ ಟು ಏನಾಗುತ್ತೆ, 4:9. ಹಾಗಾದ್ರೆ ಇಲ್ಲಿ ಇದರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವು 4:9 ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.